ಸೊ ಒಂದು ಕಡೆ 90% ಆಫ್ ದೆಮ್ ಲಾಸ್ ಮಾಡ್ಕೋತಾರೆ, 5% ಆಫ್ ದೆಮ್ ನೋ ಲಾಸ್ ನೋ ಪ್ರಾಫಿಟಲ್ಲಿ ಇರ್ತಾರೆ, ಇನ್ನು 5% ಮಾತ್ರ ಪ್ರಾಫಿಟ್ ಮಾಡ್ಕೋತಾರೆ ಅಂತಂದ್ರೆ ಮತ್ತೊಂದು ಕಡೆ ನಾನು ಓದಂಥ ಒಂದು ಟ್ರಿವ್ಯಾ ಏನಂದರೆ, ಲೆಟ್ ಮಿ ನೋ ಇಫ್ ಇಟ್ ಇಸ್ ಮಿತ್ ಆರ್ ಎ ಫ್ಯಾಕ್ಟ್, ಅಟ್ ಎನಿ ಗಿವನ್ ಟೈಮ್ ಒಂದು ವರ್ಷದಲ್ಲಿ ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಇಸ್ ಮೋರ್ ಲೈಕ್ಲಿ ಟು ಗೋ ಅಪ್ ದ್ಯಾನ್ ಡೌನ್. ಇಸ್ ಇಟ್ ಟ್ರೂ ಸರ್? ನಾರ್ಮಲಿ ಏನಾಗುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ವಾಲಟೈಲಿಟಿ ಜಾಸ್ತಿ ಇರುತ್ತೆ. ಏನು ವಾಲಟೈಲಿಟಿ ಅಂದರೆ ಹೆಂಗೆ ಮೇಲ್ ಹೋಗುತ್ತೋ ಹಂಗೆ ಕೆಳಗಡೆನೂ ಬರುತ್ತೆ. ಸೊ ದ ಮೂವ್ಮೆಂಟ್ ಅಪ್ ಆ್ಯಂಡ್ ಡೌನ್ ಫ್ಲಕ್ಚುವೇಷನ್ ಈಸ್ ಹೈಯರ್ ಇನ್ ಸ್ಟಾಕ್ ಮಾರ್ಕೆಟ್. ಬಟ್ ಓವರ್ ಆಲ್ ನೋಡಿದ್ರೆ, ನೀವು ಲಾಂಗರ್ ಟರ್ಮ್ಗೆ ನೀವು ನೋಡಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಬರುವ ರಿಟರ್ನು ಬೇರೆ ಯಾವ ಅಸೆಟ್ ಕ್ಲಾಸಲ್ಲೂ ಬರಲ್ಲ. ಆದರೆ ಡೈಲಿ ರೇಟ್ಸ್ ನೋಡ್ಕೊಂಡು ಜನ ಏನು ಮಾಡ್ತಾರೆ ಅಂದರೆ, ದೇ ಕೀಪ್ trading in a wrong way, they want to make money faster and they keep losing money and they finally blame it is stock market. ಆಮೇಲೆ ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾನು CA ಓದಬೇಕು, ನಾನು ಸಿಕ್ಕಾಪಟ್ಟೆ ಫಂಡಮೆಂಟಲ್ ಟೆಕ್ನಿಕಲ್ಸ್ ಎಲ್ಲ ತಿಳ್ಕೋಬೇಕು, ಏನೂ ಇಲ್ಲದೆ ಒಬ್ಬ ಕಾಮನ್ ಮೆನ್ನು ಕೂಡ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ. ಈಗ ನೀವೇನು ಹೇಳಿದ್ರಿ, HDFC ಬ್ಯಾಂಕ್ಗೆ ನಾನು ಇನ್ವೆಸ್ಟ್ಮೆಂಟ್ ನಾನು ಹೋಗಿ FD ಇಡ್ತೀನಿ, ಕಾರ್ ತೊಗೋಬೇಕು ಅಂದ್ರೆ ನಾನು ಮಾರುತಿ ತೊಗೊಳ್ತೀನಿ, ಶೂಸ್ ಅಂದ್ರೆ ನಾನು ಇವತ್ತು ಬಾಟಾ ಅಂತ ಹೇಳ್ತೀನಿ, IT ಕಂಪ್ನಿ ಅಂದರೆ ಐ ಕ್ಯಾನ್ ರಿಮೆಂಬರ್ ವಿಪ್ರೋ, ಐ ಕ್ಯಾನ್ ರಿಮೆಂಬರ್ ಇನ್ಫೋಸಿಸ್. ಸೊ ಇಂಥ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕು. ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಎವ್ರಿ ಇಯರ್ ಮಾರ್ಕೆಟ್ ವಿಲ್ ಗಿವ್ ರಿಟರ್ನ್ಸ್. ಇವಾಗೆ ಎಕ್ಸಾಂಪಲ್ ರೀಸೆಂಟ್ ನೀವು ತೊಗೊಂಡ್ರೆ ಎಕ್ಸಿಟ್ ಪೋಲ್ ಬಂದಿದ್ದ ದಿವಸ ಮಾರ್ಕೆಟ್ ವೆಂಟ್ ಅಪ್, ನೆಕ್ಸ್ಟ್ ಡೇ ಮಾರ್ಕೆಟ್ ಕೇಮ್ ಡೌನ್. ಟ್ಯೂಸ್ಡೇ ಮಾರ್ಕೆಟ್ ಬಿದ್ದಾಗ ಸಮ್ ಆಫ್ ದ ಶೇರ್ಸ್ ಫೆಲ್ 25% ಇನ್ ಅ ಸಿಂಗಲ್ ಡೇ. ಅಂದರೆ 25% ಬಿತ್ತು. ಇನ್ನು 3 ದಿವಸದಲ್ಲಿ 40% ಮೇಲೋಯ್ತು. ಸೊ ಆರ್ ಯು ರೆಡಿ ಟು ವಿತ್ಸ್ಟ್ಯಾಂಡ್ ದಟ್ ವಾಲಟೈಲಿಟಿ ಈಸ್ ಇಂಪಾರ್ಟೆಂಟ್. ನಿಮ್ಗೆ ಅದೇ FDಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವಾಲಟೈಲಿಟಿನೇ ಇಲ್ಲ, ಐ ನೋ ಐ ವಿಲ್ ಗೆಟ್ 6% ರಿಟರ್ನ್. ಇಲ್ಲ ಹಂಗಲ್ಲ, ಯು ಆರ್ ಟೇಕಿಂಗ್ ಸಮ್ ರಿಸ್ಕ್ ದಟ್ ಈಸ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ನಾನು ಯಾವಾಗೂ ಹೇಳ್ತೀನಿ, ನಾಟ್ ಟೇಕಿಂಗ್ ರಿಸ್ಕ್ ಈಸ್ ದ ಬಿಗ್ಗೆಸ್ಟ್ ರಿಸ್ಕ್ ಆಫ್ ಲೈಫ್. ಆದರೆ ಯು ಹ್ಯಾವ್ ಟು ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್, ನಾಟ್ ಫೂಲಿಶ್ ರಿಸ್ಕ್. ಐ ಥಿಂಕ್ ತುಂಬ ಚೆನ್ನಾಗಿ ಮೆನ್ಷನ್ ಮಾಡಿದ್ರಿ. ಯಾಕಂದರೆ ಪ್ರೀ ಕೋವಿಡ್ ಸರ್ 2 ಕೋಟಿ ಅಕೌಂಟ್ಸ್ ಇತ್ತು, ಟ್ರೇಡಿಂಗ್ ಅಕೌಂಟ್ಸ್. ಕೋವಿಡ್ ಟೈಮಲ್ಲಿ ತುಂಬ ಜಾಸ್ತಿ ಆಯ್ತಿದ್ದು. ಆ್ಯಂಡ್ ಇವಾಗ ಎಷ್ಟಿದೆ ನನಗೆ ಗೊತ್ತಿಲ್ಲ, ಯು ವಿಲ್ ಹ್ಯಾವ್ ಟು ಗಿವ್ ಮಿ ದಟ್ ನಂಬರ್. ಐ ಥಿಂಕ್ ಕೋವಿಡ್ ಟೈಮಲ್ಲಿ ಸುಮಾರು ಜನ ಬಿಟ್ಕಾಯಿನಲ್ಲಿ ಇನ್ವೆಸ್ಟ್ ಮಾಡಿದ್ರು ಆ್ಯಂಡ್ ದೇ ಲಾಸ್ಟ್ ಅ ಲಾಟ್ ಆಫ್ ಅಮೌಂಟ್. ಡೂ ಯು ಥಿಂಕ್ ಆಫ್ಟರ್ ದ ಪೋಸ್ಟ್, ಐ ಮೀನ್ ಯುನೋ ಆ ಪೋಸ್ಟ್ ಕೋವಿಡ್ ಇರಾದಲ್ಲಿ ಈಗ ಮತ್ತೆ ಅಕೌಂಟ್ಸ್ಗಳು ಕಡಿಮೆ ಆಗಿದೆ, ಅಥವಾ ಅಕೌಂಟ್ಸ್ಗಳಿದೆ ಬಟ್ ದೇ ಆರ್ ನಾಟ್ ಆಕ್ಟಿವ್ಲಿ ಟ್ರೇಡಿಂಗ್ ಅನ್ಸುತ್ತಾ ನಿಮ್ಗೆ? ವೆರಿ ಗುಡ್ ಕ್ವಶನ್. 2 crore ಏನಿತ್ತು, ಇವತ್ತಿನ ನಂಬರ್ ತಾವು ನೋಡಿದ್ರೆ ಇಟ್ ಹಸ್ ಕ್ರಾಸ್ಡ್ 15 crores. ಸೊ 2 ಕೋಟಿಯಿಂದ 15 ಕೋಟಿ. ಆ್ಯಂಡ್ ಐ ಆಮ್ ಸೇಯಿಂಗ್ ಇನ್ ನೆಕ್ಸ್ಟ್ 5 years ಐ ವೋಂಟ್ ಬಿ ಸರ್ಪ್ರೈಸ್ಡ್ ಇಫ್ ದಿಸ್ 15 crore ಗೋಸ್ ಇವನ್ ಅಬೌವ್ 50 crore. ಅಂದರೆ ಇನ್ನು ಇವಾಗಿಂದ 5 ವರ್ಷ ನಾನು ಹೇಳ್ತಾ ಇದ್ದೀನಿ. ಕೋವಿಡ್ ವಾಸ್ ಅ ಕ್ಯಾಟಲಿಸ್ಟ್. ಕೋವಿಡ್ ಬಂದಾಗ ಏನಾಯಿತು ಅಂದರೆ ಪೀಪಲ್ ವರ್ ಫ್ರೀ, ವರ್ಕ್ ಅಟ್ ಹೋಮ್ ಸ್ಟಾರ್ಟ್ ಆಯಿತು, ಎಲ್ಲ ಮನೇಲಿ ಕೂತ್ಕೊಂಡು ದೇ ಯೂಸ್ ಟು ಸಿ ದ ಶೇರ್ ಮಾರ್ಕೆಟ್ ಸ್ಕ್ರೀನ್ ಆ್ಯಂಡ್ ದೇ ಥಾಟ್ ವಿ ಕ್ಯಾನ್ ಮೇಕ್ ಮನಿ ಈಸಿಲಿ ಹಿಯರ್. ಆ್ಯಂಡ್ ಎಷ್ಟೊಂದು ಜನ ಏನು ಮಾಡಿದ್ರು, ಅಯ್ಯೋ ನಾನು 20,000 ಸಂಬಳಕ್ಕೋಸ್ಕರ ಕೆಲಸಕ್ಕೆ ಯಾಕೆ ಹೋಗಬೇಕು, ಮನೇಲೇ ಕೂತ್ಕೊಂಡು ನಾನು ಟ್ರೇಡ್ ಮಾಡಿ 40,000 ಮಾಡಿಬಿಡ್ತೀನಿ. ಬಟ್ ದೇ ಫರ್ಗಾಟ್ 20,000 ಎವ್ರಿ ಮಂತ್ ಫಿಕ್ಸೆಡ್. ಇಲ್ಲಿ 40,000 ಎವ್ರಿ ಮಂತ್ ಫಿಕ್ಸೆಡ್ ಇಲ್ಲ. 1 ಮಂತ್ 40,000 ಮಾಡಿದ್ರು, ಇನ್ನೊಂದು ಮಂತ್ -20,000 ಮಾಡಿದ್ರು. ಆ್ಯಂಡ್ ಆ ಕೋವಿಡ್ ಪೀರಿಯಡಲ್ಲೂ ಏನಾಯಿತು ಅಂದರೆ ಮಾರ್ಕೆಟ್ ಫೆಲ್ and those who invested were lucky because from that bottom market went up. But over a long period of time you will know who is a real good intelligent investor who uses common sense. Il intelligence andre what we need is common sense. So covid time al yes accounts were before covid 2 crore, it went up to 15 crore today. And ನೀವು ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಬಿಟ್ಕಾಯಿನ್. ಕ್ರಿಪ್ಟೋ ಕರೆನ್ಸಿ ಇಸ್ ಅ ಜನರಲ್ ವರ್ಡ್. ಅದರ ಒಳಗಡೆ ವಿ ಹ್ಯಾವ್ ಬಿಟ್ಕಾಯಿನ್, ವಿ ಹ್ಯಾವ್ ಮೆನಿ ಮೋರ್ ಕ್ರಿಪ್ಟೋಕರೆನ್ಸೀಸ್ ಲೈಕ್ ಬಿಟ್ಕಾಯಿನ್. ಸೊ ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಜನ ಎಲ್ಲ ಯಾಕೆ ಬಿಟ್ಕಾಯಿನ್ಗೆ ಹಾಕಿದ್ರು ಅಥವಾ ಎನಿ ಕ್ರಿಪ್ಟೋ ಕರೆನ್ಸಿಗೆ ಹಾಕಿದ್ರು ಅಂದರೆ ದೇ ಥಾಟ್ ದೇ ವಿಲ್ ಬಿಕಮ್ ರಿಚ್ ವೆರಿ ಫಾಸ್ಟ್. ಆಮೇಲೆ ಇನ್ನೊಂದು ಕಡೆ ಎಲ್ಲ ಏನು ಹೇಳಿದ್ರು, ಇಲಾನ್ ಮಸ್ಕ್ ಅವರು ಬಿಟ್ಕಾಯಿನ್ಗೆ ಹಾಕಿದ್ದಾರೆ, ಇಲ್ಲಿ ನೋಡಿ ಇವರು ಅಜೀಮ್ ಪ್ರೇಮ್ಜಿ ಬಿಟ್ಕಾಯಿನ್ಗೆ ಹಾಕಿದ್ದಾರೆ, ಮುಖೇಶ್ ಅಂಬಾನಿ ಅದಾನಿ ಬಿಟ್ಕಾಯಿನ್ಗೆ ಹಾಕಿದ್ದಾರೆ, ನಾವು ಯಾಕೆ ಹಾಕಬಾರ್ದು? ಅವ್ರು ಬಿಟ್ಕಾಯಿನ್ ಹಾಕಿದಾಗ 1 ಬಿಟ್ಕಾಯಿನ್ ವಾಸ್ ಅಟ್ $1 or $10. ಇವತ್ತು ಅಥವಾ ನಾನು ಇಂಡಿಯನ್ ರುಪೀಸ್ಗೆ ಹೇಳಬೇಕು ಅಂದರೆ 1 ಬಿಟ್ಕಾಯಿನ್ ಅವ್ರು ತೊಗೊಂಡಾಗ ಬರೀ ₹1 ಇತ್ತು. ಇವತ್ತು 1 ಬಿಟ್ಕಾಯಿನ್ ಇಸ್ ನಾಟ್ ಅವೈಲಬಲ್ ಅಟ್ ದಟ್ ಪ್ರೈಸ್. ಆಮೇಲೆ ಅಂಬಾನಿ ಹತ್ರ, ಇಲಾನ್ ಮಸ್ಕ್ ಹತ್ರ ಟೋಟಲ್ ಎಷ್ಟು ದುಡ್ಡಿತ್ತು ಅಂತ ನೀವು ನೋಡಿ. ಅವ್ರ ಹತ್ರ ಟೋಟಲಾಗಿ ₹100 ಇದ್ದರೆ ₹5 ಅವ್ರು ಬಿಟ್ಕಾಯಿನ್ಗೆ ಹಾಕಿದ್ರು. ಆ್ಯಂಡ್ ದೇ ಡಿಂಟ್ ಬೈ ಬಿಟ್ಕಾಯಿನ್ ಟುಡೇ, ದೇ ಬಾಟ್ ವೆನ್ ಇಟ್ ವಾಸ್ ಅವೈಲಬಲ್ ಚೀಪ್ ಪ್ರೈಸ್. ಅಂದರೆ 20 ವರ್ಷದಿಂದ ಹಾಕಿದ್ರು. ₹100 ಇದ್ದರೆ ಇಡೀ ₹100 ಬಿಟ್ಕಾಯಿನ್ಗೆ ಹಾಕಲಿಲ್ಲ. ₹100 ಒಂದು ₹5 ಹಾಕಿದ್ರು, ಇನ್ನೂ ₹95 ಸೇಫ್ ಆಗಿತ್ತು ಅವ್ರದ್ದು.
ಈಗಿನ ಜನ ಏನು ಮಾಡ್ತಾರೆ, ಅವ್ರ ಹತ್ರ ಇದ್ದಿದ್ದು 10,000 ರೂಪಾಯಿ, ಇನ್ನೂ 10,000 ಸಾಲ ಮಾಡಿ 20,000 ಬಿಟ್ಕಾಯಿನಲ್ಲಿ ಹೈಯೆಸ್ಟ್ ರೇಟಿಗೆ ತೊಗೊಂಡ್ರು. ಬಿಟ್ಕಾಯಿನ್ ಬಿತ್ತು, ಓ ಇದೆಲ್ಲ ಗ್ಯಾಂಬ್ಲಿಂಗು, ಓ ಇದೆಲ್ಲ ಚೀಟಿಂಗು. ನೀವು ಇದೆಲ್ಲೇ ಹೋಗಿ ಬನ್ನಿ, ವಾಪಸ್ ಒಂದೇ ಸ್ಟೇಟ್ಮೆಂಟಿಗೆ ಬರುತ್ತೆ. ಯಾರು ದುಡ್ಡನ್ನು ದಿಢೀರ್ ಶ್ರೀಮಂತರಾಗಬೇಕು, ಸ್ಪೀಡಾಗಿ ಆಗಬೇಕು ಅಂತ ಹೋಗ್ತಾರೆ, ಅವ್ರು ಯಾರೂ ಕೂಡ ಶ್ರೀಮಂತರಾಗಲ್ಲ. ಎಷ್ಟು ಸ್ಪೀಡಾಗಿ ಬೈ ಚಾನ್ಸ್ ಆದರೂ ಅಷ್ಟೇ ಸ್ಪೀಡಾಗಿ ವಾಪಸ್ ಬರ್ತಾರೆ. ಯಾರು ಹಂತವಾಗಿ ಶ್ರೀಮಂತರಾಗ್ತೀನಿ ಅಂತ ಹೋಗ್ತಾರೆ, ಅವ್ರು ಖಂಡಿತವಾಗ್ಲೂ ಶ್ರೀಮಂತರಾಗ್ತಾರೆ. ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್. ಇಫ್ ನಾಟ್ ಅಟ್ 30, ಇಟ್ ಈಸ್ ಅಟ್ 40. ಇಫ್ ನಾಟ್ ಅಟ್ 40, ಇಟ್ ಈಸ್ ಅಟ್ 50. ಬಟ್ ಇಟ್ ಈಸ್ ಶೂರ್ ಯು ವಿಲ್ ಬಿಕಮ್ ರಿಚ್. ಈ ಸ್ಪೀಡ್ ಮೂಮೆಂಟಲ್ಲಿ ನಾವು ಹೋಗ್ತೀವಿ ಅಂದರೆ ಅಷ್ಟೇ ಸ್ಪೀಡಾಗಿ ವಾಪಸ್ ಬರುತ್ತೆ. ಸೊ ಇವಾಗ ಓಕೆ, ನಾನು ಟ್ರೇಡಿಂಗ್ ಕಲಿತೀನಿ, ಮಾಡ್ತೀನಿ, ಇಟ್ಸ್ ನೆವರ್ ಟೂ ಲೇಟ್, ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ ಅನ್ನೋರಿಗೆ 3 ಸಿಂಪಲ್ ಸ್ಟೆಪ್ಸ್ ಅಥವಾ ಫ್ಯೂ ಸಿಂಪಲ್ ಸ್ಟೆಪ್ಸಲ್ಲಿ ನೀವು ಹೌ ಡು ದೇ ಬಿಗಿನ್ ದರ್ ಟ್ರೇಡಿಂಗ್ ಜರ್ನಿ ಸರ್? ವೆರಿ ಗುಡ್ ಪಾಯಿಂಟ್. ನಂಬರ್ 1, ನಿಮ್ಮ ಹತ್ರ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ ಇವತ್ತಿದೆ ಅಂದರೆ 8,000 ರೂಪಾಯಿ ಅದರಲ್ಲಿ ಇನ್ವೆಸ್ಟ್ ಮಾಡಿ ಬರೀ 2,000 ರೂಪಾಯಿ ಟ್ರೇಡ್ ಮಾಡಿ. ಅಂದರೆ 80% ಆಫ್ ಯುವರ್ ಟೋಟಲ್ ಕ್ಯಾಪಿಟಲ್ ವಾಟ್ ಯು ಹ್ಯಾವ್ ಫಾರ್ ಸ್ಟಾಕ್ ಮಾರ್ಕೆಟ್, ಯು ಹ್ಯಾವ್ ಟು ಪುಟ್ ಇಟ್ 80% ಟು ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್, 20% ಫಾರ್ ಟ್ರೇಡಿಂಗ್. ಜನ ಏನು ಮಾಡ್ತಾರೆ, ಫುಲ್ 100% ದೇ ಸ್ಟಾರ್ಟ್ ವಿತ್ ಟ್ರೇಡಿಂಗ್. ಆ್ಯಸ್ ಯು ಗೆಟ್ ಎಕ್ಸ್ಪೀರಿಯನ್ಸ್, ನಿಮ್ಗೆ ಅದರಲ್ಲಿ ಒಂದು ಪರಿಣತೆ ಬಂದಾದ ನಂತರ ದೆನ್ ಎಸ್ ಯು ಅಲೋಕೇಟ್ ಇವನ್ 40%, 50% ಟು ಟ್ರೇಡಿಂಗ್. ಸೊ ಹೊಸಬರಿಗೆ ನಂಬರ್ 1 ಟಿಪ್, ಸ್ಟಾರ್ಟ್ ಮೋರ್ ಅಮೌಂಟ್ ವಿತ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಲಾಂಗ್ ಟರ್ಮ್, ಲೆಸ್ಸರ್ ಅಮೌಂಟ್ ವಿತ್ ಟ್ರೇಡಿಂಗ್. ಸೆಕೆಂಡ್ ಸ್ಟೆಪ್, ಇನ್ವೆಸ್ಟ್ ಓನ್ಲಿ ಇನ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್. ಈಗ ತಾನೇ ಹೇಳಿದೆ, HDFC ಬ್ಯಾಂಕ್, SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಟಾಟಾ ಮೋಟಾರ್ಸ್ ಮಾತಾಡಿದ್ವಿ, ಮಾರುತಿ ಮಾತಾಡಿದ್ವಿ, ಮಹೇಂದ್ರ ಆ್ಯಂಡ್ ಮಹೇಂದ್ರ. ಸೊ IT ಕಂಪ್ನೀಸ್ಗಳನ್ನು ಮಾತಾಡುವಾಗ ವಿ ಸ್ಪೋಕ್ ಅಬೌಟ್ ಇನ್ಫೋಸಿಸ್, ವಿಪ್ರೋ. ಈ ಥರ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಡೋಂಟ್ ಸ್ಟಾರ್ಟ್ ವಿತ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್. ಆ್ಯಂಡ್ ಫೈನಲಿ ಐ ವಿಲ್ ಟೆಲ್ ಯು, ಡಿರೈವೇಟಿವ್ಸ್ ಎಸ್ಪೆಷಲಿ ಆಪ್ಷನ್ಸ್, ಫ್ಯೂಚರ್ಸ್ ಇದೆಲ್ಲ ಟ್ರೇಡ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ತಿಳ್ಕೊಂಡು ಟ್ರೇಡ್ ಮಾಡಿ. ಅಥವಾ ಈಗ ನಾನು 10 ಶೇರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೂ 2 ಶೇರಲ್ಲಿ ಲಾಸ್ ಆಗುತ್ತೆ. ಬಟ್ ವಿ ಡೋಂಟ್ ಫೈಟ್ ವಿತ್ ಮಾರ್ಕೆಟ್. ನಾನು ಯಾವಾಗೂ ಹೇಳ್ತೀನಿ, ನೆವರ್ ಫೈಟ್ ವಿತ್ ಮಾರ್ಕೆಟ್ ನಾರ್ ವಿತ್ ಯುವರ್ ವೈಫ್. ಯು ಹ್ಯಾವ್ ಟು ಅಡ್ಜಸ್ಟ್ ವಿತ್ ದೆಮ್. ದ ಸೀಕ್ರೆಟ್ ಫಾರ್ ಮೇಕಿಂಗ್ ಮನಿ ಆ್ಯಂಡ್ ದ ಸೀಕ್ರೆಟ್ ಫಾರ್ ಗುಡ್ ರಿಲೇಷನ್ಶಿಪ್ ಈಸ್ ಅಡ್ಜಸ್ಟ್ಮೆಂಟ್. ಮಾರ್ಕೆಟ್ ಜೊತೆ ಫೈಟ್ ಮಾಡಬೇಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಚೆನ್ನೈಯಲ್ಲಿ, ಅವನು ನಾನು ಕೇಳಿದೆ, ನಿನ್ನ ಹತ್ರ ಎಷ್ಟು ಒಳ್ಳೆ ರಿಲೇಷನ್ಶಿಪ್ಸ್ ಯು ಮೇಂಟೈನ್, ಹೌ ಇಸ್ ಇಟ್ ಪಾಸಿಬಲ್ ಅಂದೆ. ಅವ್ನು ಹೇಳ್ದ, ಮೈ ವೈಫ್ ಡೈಲಿ ಆಸ್ಕ್ಸ್ ಅ ಡೈಮಂಡ್ ನೆಕ್ಲೆಸ್. ಐ ಸೇ ಹರ್, ಓಕೆ ಡಾರ್ಲಿಂಗ್, ಐ ವಿಲ್ ಗೆಟ್ ಯು. ತಿರ್ಗಾ ಅಗೇನ್ ಶಿ ವಿಲ್ ಆಸ್ಕ್ ಟುಮಾರೋ. ವಿಲ್ ಸೇ, ಓಕೆ ಡಾರ್ಲಿಂಗ್, ಐ ವಿಲ್ ಗೆಟ್ ಯು. ವಿಲ್ ನೆವರ್ ಸೇ, ನಿಂಗೆ ಡೈಮಂಡ್ ನೆಕ್ಲೆಸ್ಸಾ, ನಿಂಗೆ ಡೈಮಂಡ್ ಆಗಿ ಬರುತ್ತಾ, ಡೈಮಂಡ್ ವ್ಯಾಲ್ಯೂ ಗೊತ್ತಾ ನಿನಗೆ, ನಿನ್ನ ಮುಖ ನೋಡ್ಕೊಂಡಿದ್ಯಾ ಕನ್ನಡಿಲಿ, ಓಕೆ ಡಾರ್ಲಿಂಗ್, ಐ ವಿಲ್ ಗೆಟ್ ಯು ಟುಮಾರೋ. ತಿರ್ಗಾ ಟುಮಾರೋ, ಓಕೆ ಡಾರ್ಲಿಂಗ್, ಐ ವಿಲ್ ಗೆಟ್ ಯು. ಇದೇನು ಹೇಳ್ತಿದ್ದೀನಿ ಅಂದರೆ, ಯು ಹ್ಯಾವ್ ಟು ಅಡ್ಜಸ್ಟ್ ಆ್ಯಂಡ್ ನಾಟ್ ಫೈಟ್. ಸಮ್ ಶೇರ್ ನಾನು ಬೈ ಮಾಡ್ತೀನಿ ಮಾರ್ಕೆಟಲ್ಲಿ, 100 ರೂಪಾಯಿಗೆ ತೊಗೊಂಡೆ, ಶೇರ್ 90 ರೂಪಾಯಿ ಬಿತ್ತು, 80 ರೂಪಾಯಿ ಬಿತ್ತು. ಐ ಗಾಟ್ ಟು ನೋ ದಟ್ ಈಸ್ ಅ ರಾಂಗ್ ಕಂಪನಿ. ಐ ಬುಕ್ ಮೈ 20 ರೂಪಿ ಲಾಸ್ ಆ್ಯಂಡ್ ಕಮ್ ಔಟ್. ಐ ಡೋಂಟ್ ಫೈಟ್ ವಿತ್ ಮಾರ್ಕೆಟ್ ಆ್ಯಂಡ್ ಸೇ, ನೋ ನಾನು 80 ರೂಪಾಯಿ ಆದರೂ ಪರವಾಗಿಲ್ಲ, ಅದು 10 ರೂಪಾಯಿ ಬರಲಿ, 0 ಬರಲಿ, ನಾನು ಹೋಲ್ಡ್ ಮಾಡ್ತೀನಿ. ಡೋಂಟ್ ಫೈಟ್. ಓವರ್ ಆಲ್ ಮನಿ ಮಾಡ್ಬೋದು. 10 ಶೇರಲ್ಲಿ 8 ಶೇರಲ್ಲಿ ನಾನು ಲಾಭ ಮಾಡ್ಬೋದು, 2 ಶೇರಲ್ಲಿ ಲಾಸ್ ಮಾಡ್ಬೋದು, ಒಟ್ಟಾರೆ ನಾನು ಲಾಭ ಮಾಡ್ಬೋದು. ಎಲ್ಲ ಶೇರಲ್ಲಿ ನಾನು ಲಾಭ ಮಾಡಬೇಕು ಅನ್ನೋದು ಶೇರ್ ಮಾರ್ಕೆಟಲ್ಲಿ ಇಬ್ಬರಿಗೆ ಪಾಸಿಬಲ್ ಇದೆ. ಒಂದು, who can make money in all the shares what they buy andre only 2 people. And who can buy at the lowest price and sell at the highest price andre 2 people. 1, God. 2, liar, ಸುಳ್ಳು ಹೇಳೋರು. So I am neither God nor a liar. I don't want to make money on all the stocks what I buy. I want to make money overall. Making money overall is important. So ಮೊನ್ನೆ ನಾನೊಂದು ಮೆಸೇಜ್ ಓದಿದೆ, ತುಂಬ ಚೆನ್ನಾಗಿತ್ತು ಸೋಷಿಯಲ್ ಮೀಡಿಯಲ್ಲಿ. ಇಂಡಿಯಾ ಸ್ಕೋರ್ಡ್ ಓನ್ಲಿ 119 ರನ್ಸ್ ವೆಸಸ್ ಪಾಕಿಸ್ತಾನ್ ಆ್ಯಂಡ್ NDA ಗಾಟ್ ಓನ್ಲಿ 292 ವೆಸಸ್ 400 ಪಾರ್ ಎಲ್ಲ ಮಾತಾಡ್ತಿದ್ರು. ಬರೀ 292 ಸೀಟ್ ಬಂತು, ಇಂಡಿಯಾ ಬರೀ 119 ರನ್ ಹೊಡೆದ್ರು ಪಾಕಿಸ್ತಾನ್ ಮೇಲೆ ಅಂತ. ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ನಾಟ್ ಹೌ ಮಚ್ ಯು ಸ್ಕೋರ್ಡ್ ಆರ್ ವಾಟ್ NDA ಗಾಟ್ ಸೀಟ್ಸ್ ಅಲ್ಲ. ಫೈನಲಿ ಹೂ ವನ್ ದ ಮ್ಯಾಚ್? ಇಂಡಿಯಾ ವನ್ ದ ಮ್ಯಾಚ್ ಅಗೇನ್ಸ್ಟ್ ಪಾಕಿಸ್ತಾನ್. ನರೇಂದ್ರ ಮೋದಿ ಫಾರ್ಮ್ಡ್ ದ ಗವರ್ಮೆಂಟ್ ಫಾರ್ ದ 3rd time. Whether it is 292 seat, 400 seats or 250 seat, who became the 3rd time prime minister and who is leading the country? Adi important. So that is what stock market is. ನೋಡಿ, ಈ ಸಲದ ವರ್ಲ್ಡ್ ಕಪ್ ಅಲ್ಲಿ USA ಟೀಮ್ ಇದೆ. USA ನಲ್ಲಿ ಆಡ್ತಾ ಇದ್ದಾರೆ ಮ್ಯಾಚಸ್ ಒಂದು ಕಡೆ. ಬಟ್ ಒಂದು ಕಾಲದಲ್ಲಿ USA ಆಫ್ ಕೋರ್ಸ್ ಟೀಮ್ ಇರಲಿಲ್ಲ. ಬಟ್ ಸ್ಟಿಲ್ ಆಗ್ಲೂ ಬರಾಕ್ ಒಬಾಮಾ ಯೂಸ್ ಟು ವಾಚ್ ದ ಮ್ಯಾಚಸ್ ಅಂತೆ, ಇಂಡಿಯನ್ ಮ್ಯಾಚಸ್, ಎಸ್ಪೆಷಲಿ ಸಚಿನ್ ತೆಂಡೂಲ್ಕರ್ ಆಡಬೇಕಾದ್ರೆ. ನಾಟ್ ಬಿಕಾಸ್ ಹಿ ಲವ್ಡ್ ಕ್ರಿಕೆಟ್ ಅಥವಾ ನಾಟ್ ಬಿಕಾಸ್ ಹಿ ವಾಸ್ ಅ ಸಚಿನ್ ತೆಂಡೂಲ್ಕರ್ ಫ್ಯಾನ್. ಪ್ರತಿ ಸಲ ಸಚಿನ್ ತೆಂಡೂಲ್ಕರ್ ಆಡಬೇಕಾದ್ರೆ ಮಾರ್ಕೆಟ್ ಶೇರ್ಸ್
5% ಅಷ್ಟು ಡ್ರಾಪ್ ಆಗೋದಂತೆ. ಯಾಕೆ ಅಂತ ತಿಳ್ಕೊಳ್ಳೋದಕ್ಕೆ ಇಟ್ ಸೀಮ್ಸ್ ದಟ್ ಯೂಸ್ ಟು ವಾಚ್ ಕ್ರಿಕೆಟ್ ವೈಲ್ ಎಸ್ಪೆಷಲಿ ಸಚಿನ್ ಇಸ್ ಪ್ಲೇಯಿಂಗ್. ಸರ್, ಈ ಥರದ ಮೇಜರ್ ವರ್ಲ್ಡ್ ಇವೆಂಟ್ಸ್ ಅಂದರೆ ವಾರ್ ಇರಬಹುದು ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಮ್ಯಾಚ್ ಇರಬಹುದು, ಎಲೆಕ್ಷನ್ ಇರಬಹುದು, ಎಷ್ಟರ ಮಟ್ಟಿಗೆ ಒಂದು ಸ್ಟಾಕ್ ಮಾರ್ಕೆಟ್ನ ಎಫೆಕ್ಟ್ ಮಾಡುತ್ತೆ? ಆ್ಯಂಡ್ ಡು ಯು ಥಿಂಕ್ ಬಿಫೋರ್ ದ್ಯಾಟ್ ಇನ್ವೆಸ್ಟ್ ಮಾಡೋದು ವೆನ್ ಇಟ್ಸ್ ಅಟ್ ದ ಲೋಯೆಸ್ಟ್ ಫೇಸ್ ಒಳ್ಳೆದಾ? ಬಿಕಾಸ್ ಆಫ್ಟರ್ ವಿಚ್ ಮತ್ತೆ ಅದು ಪಿಕಪ್ ಆಗುತ್ತೆ, ಜಸ್ಟ್ ಲೈಕ್ ದ ರೀಸೆಂಟ್ ಎಕ್ಸಿಟ್ ಪೋಲ್ ವೆರ್ ಇನ್ ವಿ ಕ್ಯಾನ್ ಮೇಕ್ ಸಮ್ ಗುಡ್ ಮನಿ. ಬಿಕಾಸ್ ನೀವು ಹೇಳಿದ್ರೆ ಒಂದು 10-15% ಅಷ್ಟು ಡ್ರಾಪ್ ಆಯಿತು, ಮತ್ತೆ ಅದಾದಮೇಲೆ 35-40% ರೈಸ್ ಆಯಿತು. ಸೊ ದಟ್ಸ್ ಅ ಗುಡ್ ಪರ್ಸೆಂಟೇಜ್. ವೆರಿ ಗುಡ್ ಪಾಯಿಂಟ್ ಸೌಜನ್ಯ ಅವರೇ. ನೀವು ಪಾಸ್ಟ್ ಹಿಸ್ಟ್ರಿ ತಗೊಳ್ಳಿ. ಆಮೇಲೆ ಸ್ಪೆಸಿಫಿಕ್ ಆಗಿ ಶೇರ್ ಮಾರ್ಕೆಟ್ ನಾನು ಮಾತಾಡೋದಾದರೆ, ಡಿಮಾನಿಟೈಸೇಷನ್ ಮೋದಿ ಮಾಡಿದಾಗಲೂ ಕೂಡ ಮಾರ್ಕೆಟ್ ಫೆಲ್ ಹೆವಿಲಿ. ಕೋವಿಡ್ ಬಂತು, ಮಾರ್ಕೆಟ್ ಫೆಲ್ ಹೆವಿಲಿ. ಸೊ ಈ ಥರ ಯಾವುದಾನ ಆಮೇಲೆ ವಿ ಹ್ಯಾಡ್ ಅ ವಾರ್ ಬಿಟ್ವೀನ್ ರಷ್ಯಾ ಯುಕ್ರೇನ್, ಮಾರ್ಕೆಟ್ ಫೆಲ್ ಹೆವಿಲಿ. ಇರಾನ್ ಇಸ್ರೇಲ್ ಇಶ್ಯೂಸ್, ಮಾರ್ಕೆಟ್ ಫೆಲ್ ಹೆವಿಲಿ. ಈ ಥರ ಮ್ಯಾಕ್ರೋ ಎಕನಾಮಿಕ್ ಈವೆಂಟ್ಸ್ ನಡೆದಾಗ ಆ್ಯಂಡ್ ವೆನ್ ದೆರ್ ಈಸ್ ಅ ವಾರ್ ಆರ್ ವೆನ್ ದೆರ್ ಇಸ್ ಸಮ್ ಮೇಜರ್ ಚೇಂಜಸ್, ಮಾರ್ಕೆಟ್ ಆ ಥರ ಬಿದ್ದಾಗ ದಟ್ ಈಸ್ ಅ ಟೈಮ್ ವೆನ್ ಮೋಸ್ಟ್ ಆಫ್ ದಿ ಕಾಮನ್ ಪೀಪಲ್ ಸೆಲ್ ಮಾಡ್ತಾರೆ. ಓನ್ಲಿ ಪೀಪಲ್ ಹೂ ಆರ್ ಇಂಟೆಲಿಜೆಂಟ್, ಹೂ ಆರ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಕಾಮನ್ ಸೆನ್ಸ್. ಮತ್ತು ನಮ್ಮ ಪ್ರೋಗ್ರಾಮ್ ಇವಾಗ ನೋಡ್ತಾ ಇರೋರಿಗೆ ಏನು ಅರ್ಥ ಆಗುತ್ತೆ ಅಂದರೆ, ಇಂಥ ಟೈಮ್ ಬಂದಾಗ ವಿ ಹ್ಯಾವ್ ಟು ಬೈ. ವಾರನ್ ಬಫೆಟ್ ತುಂಬ ಚೆನ್ನಾಗಿ ಹೇಳ್ತಾರೆ, ವೆನ್ ಆಲ್ ಆರ್ ಗ್ರೀಡಿ ಯು ಬಿ ಫಿಯರ್ಫುಲ್, ವೆನ್ ಆಲ್ ಆರ್ ಫಿಯರ್ಫುಲ್ ಯು ಬಿ ಗ್ರೀಡಿ. ಕೋವಿಡ್ ಬಂದಾಗ ಎವ್ರಿ ಒನ್ ವರ್ ಫಿಯರ್ಫುಲ್, ಮಾರ್ಕೆಟ್ ಝೀರೋ ಬಂದ್ಬಿಡುತ್ತೆ, ಶೇರ್ ಎಲ್ಲ ಬಿದೋಗ್ತಾ ಇದೆ, ಶೇರ್ಗೆ ಹಾಕ್ಲೇಬೇಡಿ. ಸೊ ಆಲ್ ವರ್ ಫಿಯರ್ಫುಲ್. ಬಫೆಟ್ ಹೇಳ್ತಾರೆ ಯು ಬಿ ಗ್ರೀಡಿ, ದಟ್ ಈಸ್ ಅ ಟೈಮ್ ಟು ಬೈ. ಆ್ಯಂಡ್ ವೆನ್ ಆಲ್ ಆರ್ ಗ್ರೀಡಿ ಯು ಬಿ ಫಿಯರ್ಫುಲ್. ನೀವು ಕೇಳಿದ್ರಿ ಯಾವಾಗ ಮಾರಬೇಕು ಅಂತ. ಎವ್ರಿ ಒನ್ ವಾಂಟ್ಸ್ ಟು ಇನ್ವೆಸ್ಟ್ ಇನ್ ಶೇರ್ ಮಾರ್ಕೆಟ್. ಸಾಲ ಮಾಡಾದರೂ ಶೇರ್ ತಗೋ ಅಂತ ಬರುತ್ತೆ. ಅಂಥ ಟೈಮಲ್ಲಿ ವೆನ್ ಆಲ್ ಆರ್ ಗ್ರೀಡಿ ಯು ಬಿ ಫಿಯರ್ಫುಲ್, ವೆನ್ ಆಲ್ ಆರ್ ಫಿಯರ್ಫುಲ್ ಯು ಬಿ ಗ್ರೀಡಿ. ಸೊ ಟು ಪುಟ್ ಇಟ್ ಶಾರ್ಟ್, ದೀಸ್ ಆರ್ ಆಲ್ ಗೋಲ್ಡನ್ ಟೈಮ್ಸ್ ಟು ಬೈ. ಬಟ್ ನಾರ್ಮಲಿ ನಮ್ಮ ಹ್ಯೂಮನ್ ಸೈಕಾಲಜಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಕ್ರೈಸಿಸ್ ಟೈಮಲ್ಲಿ ವಿ ಡೋಂಟ್ ವಾಂಟ್ ಟು ಬೈ. ಓನ್ಲಿ ಒನ್ ಹೂ ಹ್ಯಾಸ್ ದಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸ್ಟಮಕ್ ಟು ಬೇರ್ ದಟ್, ಆ ಕೆಪಾಸಿಟಿ ಯಾರ ಹತ್ರ ಇರುತ್ತಲ್ಲ, ದೇ ಮೇಕ್ ಹ್ಯೂಜ್ ಮನಿ. ನೀವು ಹೇಳ್ದಂಗೆ ವೆನ್ ಮಾರ್ಕೆಟ್ ಫೆಲ್ ಆನ್ ಟ್ಯೂಸ್ಡೇ, ದೋಸ್ ಪೀಪಲ್ ಹೂ ಇನ್ವೆಸ್ಟೆಡ್, ಹೂ ನೋಸ್ ವಿತ್ ಎಕ್ಸ್ಪೀರಿಯನ್ಸ್ ದಟ್ ದಿಸ್ ಇಸ್ ದ ಹಿಸ್ಟ್ರಿ, ದೇ ಮೇಡ್ ಕಿಲ್ಲಿಂಗ್ ಮನಿ. ಯಾ. ಆಲ್ಸೋ ಸರ್, ನಿಮ್ಮ ಮತ್ತೊಂದು ಸ್ಟೇಟ್ಮೆಂಟ್ ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ ಇದನ್ನ. ಮನಿ ಅರ್ನ್ಸ್ ಮನಿ. ಖಂಡಿತವಾಗ್ಲು ಇಲ್ಲೇನಾಗುತ್ತೆ ಅಂದರೆ, ಸಿ ವಿ ಕಾಂಟ್ ಮೇಕ್ ಮನಿ ಔಟ್ ಆಫ್ ಝೀರೋ. ಒನ್ಸ್ ವಿ ಅರ್ನ್ ಸಮ್ ಮನಿ, ವಿ ಹ್ಯಾವ್ ಟು ಪ್ರೊಟೆಕ್ಟ್ ದ ಡೌನ್ ಸೈಡ್ ಆಲ್ಸೋ. ನಾನು ಇದನ್ನು ತುಂಬ ಸಿಂಪಲ್ ಆಗಿ ಹೇಳ್ತೀನಿ. ಒಬ್ಬ ವ್ಯಕ್ತಿ 100 ರೂಪಾಯಿಂದ ಅವ್ನು 1000 ರೂಪಾಯಿನ ಮಾಡ್ತಾನೆ, ಬಟ್ ಅವ್ನು 1000 ರೂಪಾಯಿಂದ ವಾಪಸ್ 10 ರೂಪಾಯಿಗೆ ಬಂದ್ಬಿಟ್ರೆ, ಟು ಗೆಟ್ ಬ್ಯಾಕ್ ಟು ಇವನ್ 1000 ಇಟ್ ಈಸ್ ವೆರಿ ಟಫ್. ಸೊ ಮನಿ ಅರ್ನ್ಸ್ ಮನಿ ಇಸ್ ಟ್ರೂ, and it is very tough to make that first 1 crore anta ನಾನು ಹೇಳಿದೆ. But once you make that first 1 crore, that 1 crore will next multiply to 10 crore. That 10 crore will next multiply to 50 crore. The 50 crore will next multiply to 100 crore. ಇದು ಎಷ್ಟು ಸಿಂಪಲ್ ಆಗಿ ಕ್ರಿಕೆಟ್ ವರ್ಡಿಕ್ಟ್ ಅಲ್ಲಿ ನಾನು ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಜನಕ್ಕೆ ಅರ್ಥ ಆಗಂಗೆ ಅಂದರೆ, ಫಸ್ಟ್ 10 ರನ್ ಹೊಡೆಯೋವರೆಗೂ ನಮಗೊಂಚೂರು ಕಷ್ಟ. ಬ್ಯಾಟ್ಸ್ಮನ್ಗೆ ಬಾಲ್ ಸ್ವಿಂಗ್ ಆಗ್ತಾ ಇರುತ್ತೆ, ಬೌಲರನ್ನು ಸ್ಟಡಿ ಮಾಡಬೇಕು, ಹೇಗಿದೆ ಪಿಚ್ ಕಂಡೀಷನ್ ನೋಡಬೇಕು. ಆಲ್ರೆಡಿ ನೀವು ಒಂದು 25 ರನ್ ಹೊಡೆದ್ರಿ, 50 ಹೊಡೆದ್ರಿ ಅಂದರೆ, 100 ಹೊಡೆದ ಮೇಲೆ ಬ್ಯಾಟ್ ಎತ್ತದ ಮೇಲೆ ನೀರು ಕುಡ್ದಾದ ಮೇಲೆ ಕಣ್ಣು ಮುಚ್ಕೊಂಡು ಹೊಡೆದ್ರು ಅವ್ರಿಗೆ ಬಾಲ್ ಫುಟ್ಬಾಲ್ ಥರ ಕಾಣ್ತಾ ಇರುತ್ತೆ. ಸೊ ಒನ್ಸ್ ಯು ಮೇಕ್ ಯುವರ್ 100 ರನ್, ದೆನ್ ಇಟ್ ಈಸ್ ಮಚ್ ಮೋರ್ ಈಸಿಯರ್ ಫಾರ್ ಯು ಟು ಸ್ಕೋರ್. ಸಿಮಿಲರ್ಲಿ ಹಿಯರ್, ಎಸ್ ಮನಿ ಮೇಕ್ಸ್ ಮನಿ. ಇಟ್ ಈಸ್ ವೆರಿ ಟಫ್ ಟು ಅರ್ನ್ ಯುವರ್ ಫಸ್ಟ್ hard earned that 1 crore or 10 lakh or 50 lakh whatever. But once you make your first 10 lakh, once you make your first 50 lakh, then the speed in which it grows is faster. But are you ready to go through that phase of making that first 1 crore? That is where you have to have that never give up attitude. Keep learning, don't do the mistakes again and again. ಎಷ್ಟು ಜನ ಏನು ಮಾಡ್ತಾರೆ, 25,000 ಸಾಲ ಮಾಡಿರ್ತಾರೆ. ಇನ್ನು ಕೆಲವರು ಈ ಕ್ರೆಡಿಟ್ ಕಾರ್ಡಲ್ಲಿ ಅವ್ರಿಗೆ 1 ತಿಂಗಳವರೆಗೂ ಟೈಮ್ ಇರುತ್ತೆ. ಆ 1 ಲಕ್ಷವರೆಗೂ ಅವ್ರಿಗೇನೋ ಲಿಮಿಟ್ ಕೊಡ್ತಾರೆ. ಸೊ ದೇ ಟೇಕ್ ದಟ್ ಲಿಮಿಟ್, ನಾನು 1 ತಿಂಗಳಾದ್ಮೇಲೆ ಅದನ್ನು ವಾಪಸ್ ಹಾಕ್ಬಿಡೋಣ, ನನಗೇನು ಇಂಟ್ರೆಸ್ಟ್ ಬರೋದಿಲ್ಲ, ಅಲ್ಲಿವರೆಗೂ ನಾನು ಟ್ರೇಡಿಂಗ್ ಮಾಡೋಣ, ಆ 1 ಲಕ್ಷ ದುಡ್ಡು ಇಟ್ಕೊಂಡು ನಾನು ಟ್ರೇಡ್ ಮಾಡೋಣ ಅಂತ. ಫೈನಲಿ ದೇ ಎಂಡ್ ಅಪ್ ಲೂಸಿಂಗ್ ಆಲ್ ದೇರ್ ಅಸೆಟ್ಸ್. ಮನೆ ಮಠ ಕಳ್ಕೊಂಡು, ಫ್ಯಾಮಿಲಿಲಿ ರಿಲೇಷನ್ಶಿಪ್ಸ್ ಕಳ್ಕೊಂಡು ಎಷ್ಟೊಂದು ಜನ ನನ್ನ ಹತ್ರ ಬಂದಿದ್ದಾರೆ. ಅವ್ರಿಗೆ ನಾನು ಒಂದೇ ಮಾತು ಹೇಳ್ತೀನಿ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಯುವರ್ ಗ್ರೀಡ್. ಮುಖೇಶ್ ಅಂಬಾನಿನ 60 ವರ್ಷಕ್ಕಾದರೆ ಒಳ್ಳೇದು, ಅವನೇ 60 ವರ್ಷ ಟೈಮ್ ತೊಗೊಂಡಿದ್ದಾನೆ. ಪ್ಲಸ್ ಅವ್ರ ಅಪ್ಪ ವಾಸ್ ಧೀರುಭಾಯ್ ಅಂಬಾನಿ. ಮೈ ಫಾದರ್ ವಾಸ್ ನಾಟ್ ಧೀರುಭಾಯ್ ಅಂಬಾನಿ. ಐ ಕ್ಯಾನಾಟ್ ಡೂ ಮುಖೇಶ್ ಅಂಬಾನೀಸ್ ವರ್ಕ್ ಅಟ್ 60 years. ಅದೆಲ್ಲ ಇದ್ರೂ ಕೂಡ ನಮ್ಮ ಜನ 60 days ಮುಖೇಶ್ ಅಂಬಾನಿ ಹೆಂಗಾಗೋದು, ವಿತೌಟ್ ಹ್ಯಾವಿಂಗ್ ಇವನ್ ಧೀರುಭಾಯ್ ಅಂಬಾನಿ. ವಿತ್ ಧೀರುಭಾಯ್ ಅಂಬಾನಿ ಹಿ ಟುಕ್ 60 years. ವಿತೌಟ್ ಧೀರುಭಾಯ್ ಅಂಬಾನಿ 60 days ಮಾಡಕ್ಕೆ ಹೋದರೆ ಯು ಲೂಸ್ ಆಲ್ ಯುವರ್ ಮನಿ ಆ್ಯಂಡ್ ಯು ಕಮ್ ಬ್ಯಾಕ್ ಆ್ಯಂಡ್ ಸೇ ಸ್ಟಾಕ್ ಮಾರ್ಕೆಟ್ ಇಸ್ ಗ್ಯಾಂಬ್ಲಿಂಗ್. ಇಲ್ಲೆಲ್ಲ ಬರೀ ಲಾಸ್ ಆಗುತ್ತೆ, ನಷ್ಟ ಆಗುತ್ತೆ. ಆಪರೇಟರ್ಸ್ ಇದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ
ಆಲ್ ದಿಸ್ ಇಸ್ ಓನ್ಲಿ ಬಿಕಾಸ್ ಆಫ್ ಒನ್ ಫ್ಯಾಕ್ಟರ್, ಗ್ರೀಡ್. ಆ ಗ್ರೀಡನ್ನು ಯಾರು ಕಂಟ್ರೋಲ್ ಮಾಡ್ತಾರೆ, ದೇ ಮೇಕ್ ಮನಿ. ಆಲ್ಸೋ ಸರ್, ಇವಾಗ ನೋಡಿ, ಮ್ಯೂಚುವಲ್ ಫಂಡ್ ಅಥವಾ ಇವಾಗ FD ಅಂದರೆ ಒನ್ ಟೈಮ್ ಇಡ್ತೀವಿ, RD ಅಂದರೆ ತಿಂಗಳು ಕಟ್ಟಾಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ಯೂಶಲಿ ತಿಂಗಳು ನಾವು ಪೇ ಮಾಡ್ತೀವಿ, ಆ್ಯಂಡ್ ವರ್ಷದಿಂದ ವರ್ಷಕ್ಕೆ ಒಂದು 10 to 12% ಅಷ್ಟು ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಹಾಕ್ತಾ ಹೋಗ್ತೀವಿ, ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ. ಶೇರ್ ಮಾರ್ಕೆಟಲ್ಲಿ ವಾಟ್ ಡು ಯು ಸಜೆಸ್ಟ್? ಅಂದರೆ ತಿಂಗಳು ಒಂದು 5-5 ಸಾವಿರ ಹಾಕ್ತಾ ಬನ್ನಿ ಇಫ್ ಯು ಕ್ಯಾನ್ ಅಂತಾನ, ಅಥವಾ ಒಂದ್ಸಲ ಲಮ್ಸಮ್ ಅಮೌಂಟ್ ಬಂದಾಗ ಡೈವರ್ಸಿಫೈ ಆ್ಯಂಡ್ ಇನ್ವೆಸ್ಟ್ ವೆನ್ ಎವರ್ ಪಾಸಿಬಲ್ ಅಂತಾನ, ವಿಚ್ ಇಸ್ ಬೆಟರ್? ವೆರಿ ಗುಡ್. ಇವಾಗ ಯಾರಿಗೆ ಶೇರ್ ಮಾರ್ಕೆಟ್ ಗೊತ್ತಿದೆ ಆ್ಯಂಡ್ ದೇ ಆರ್ ಫುಲ್ಲಿ ಇಂಟು ಸ್ಟಾಕ್ ಮಾರ್ಕೆಟ್, ಈಗ ನಾನು ಐ ಬ್ರೀದ್, ಐ ಸ್ಲೀಪ್, ಐ ಈಟ್ ಸ್ಟಾಕ್ ಮಾರ್ಕೆಟ್, ಅದು ಬಿಟ್ಟರೆ ಏನೂ ಮಾಡಲ್ಲ. ಸೊ ಫಾರ್ ದೀಸ್ ಪೀಪಲ್ ವಿ ನೋ ವೆನ್ ಟು ಪುಟ್ ಬಿಗ್ಗರ್ ಕ್ಯಾಪಿಟಲ್, ವೆನ್ ಟು ಪುಟ್ ಸ್ಮಾಲರ್ ಕ್ಯಾಪಿಟಲ್, ಇದು ನಮಗೆ ಗೊತ್ತಿದೆ. ಅದೇ ಕಾಮನ್ ಪೀಪಲ್ ಹೂ ಆರ್ ವರ್ಕಿಂಗ್, ಅವರೆಲ್ಲೋ ಸ್ಯಾಲ್ರಿ ಬರುತ್ತೆ, ಅವ್ರು ಬೇರೆ ಏನೋ ಕೆಲಸ ಮಾಡ್ತಿದ್ದಾರೆ, ದೇ ಆರ್ ಇನ್ವಾಲ್ವ್ಡ್ ಇನ್ ಬಿಸ್ನೆಸ್, ಇವ್ರಿಗೆ ದೇ ಕಾಂಟ್ ಟ್ರ್ಯಾಕ್ ಮಾರ್ಕೆಟ್ ಫುಲ್ ಟೈಮ್. ಇಂಥವರು ಖಂಡಿತವಾಗ್ಲೂ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಸಿಪ್ ಅಂತ ಕರಿತೀವಿ ನಾವು. ಸೊ ನೀವು ಹೇಳ್ದಂಗೆ ಮಂತ್ಲಿ ನಾನು 5,000 ಮ್ಯೂಚುವಲ್ ಫಂಡ್ಗೆ ಹಾಕೋದು ಯಾವ ರೀತಿ ಇದೆ, ಅದೇ ಥರ ನಾವು ಶೇರ್ ಮಾರ್ಕೆಟ್ಗೂ ಮಾಡ್ಬೋದು. ಈಗ ನಾವು ಅನೇಕ ಶೇರ್ಗಳನ್ನು ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳಿದೆ. ಸೊ ನನ್ನ ಹತ್ರ ಇವಾಗ ತಿಂಗಳಿಗೆ ನಾನು 5,000 ಹಾಕ್ತೀನಿ ಶೇರ್ ಮಾರ್ಕೆಟ್ಗೆ. ಆ 5,000ನ ನಾನು 10 ಕಂಪ್ನೀಲಿ ಇನ್ವೆಸ್ಟ್ ಮಾಡ್ತೀನಿ. ಆ್ಯಂಡ್ ದೋಸ್ ಕಂಪ್ನೀಸ್ ಮೈಟ್ ಬಿ HDFC ಬ್ಯಾಂಕ್, ಇಟ್ ಕ್ಯಾನ್ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇಟ್ ಕ್ಯಾನ್ ಬಿ ವಿಪ್ರೋ, ಇಟ್ ಕ್ಯಾನ್ ಬಿ ಟಾಟಾ ಮೋಟಾರ್, ಇಟ್ ಕ್ಯಾನ್ ಬಿ ಮಾರುತಿ. ಸೊ ಈ ಥರ ನಾನು 10 ಕಂಪನಿ ಶೇರ್ಗಳನ್ನು ತಿಂಗಳಿಗೆ ನಾನು ಐ ಕೀಪ್ ಇನ್ವೆಸ್ಟಿಂಗ್ ರೆಗ್ಯುಲರ್. ಮಾರ್ಕೆಟ್ ಮೇಲೋಗಲಿ, ಮಾರ್ಕೆಟ್ ಕೆಳಗಡೆ ಬರಲಿ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರ್ತೀನಿ ಸಿಸ್ಟಮ್ಯಾಟಿಕ್. ಅಂದರೆ ದಟ್ ಈಸ್ ಅ ಗ್ರೇಟ್ ವೇ ಟು ಮೇಕ್ ಮನಿ. ಮಾರ್ಕೆಟ್ ಮೇಲೋದಾಗಲೂ ಐ ಪುಟ್ ಮೈ 5,000 ಎವ್ರಿ ಮಂತ್, ಮಾರ್ಕೆಟ್ ಕೆಳಗಡೆ ಬಂದಾಗಲೂ ಐ ಪುಟ್ ಮೈ 5,000 ಎವ್ರಿ ಮಂತ್. ಬಟ್ ಇದರಲ್ಲಿ ನೀವು ಸಜೆಸ್ಟ್ ಮಿನಿಮಮ್ 5 years ಆದರೂ ಮಾಡೇ ಮಾಡಿ, ಅಥವಾ ಮಿನಿಮಮ್ ಇಷ್ಟು ವರ್ಷನಾದರೂ ಮಾಡೇ ಮಾಡಿ? ಅನೇಕ ಜನ ಏನು ಮಾಡ್ತಾರೆ, ನಾನು ಕೇಳ್ಬಿಟ್ಟಿದ್ದೀನಿ ಇದನ್ನು. ಸೊ ನೀವೇನಾನ ತಿಂಗಳಿಗೆ ಇವತ್ತು 10 ವರ್ಷದಿಂದ 1,000 ರೂಪಾಯಿ ಹಾಕಿದ್ದಿದ್ರೆ ಇವತ್ತು 10 ಲಕ್ಷ ಆಗೋದು, 25 ಲಕ್ಷ ಆಗೋದು, ಪೀಪಲ್ ಥಿಂಕ್ ಇಟ್ ಇಸ್ ಬಿಗ್. ನಾನು ಈಗ ನಿಮ್ಗೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ನಮ್ಮ ತಾತ ಹಿ ಬಾಟ್ ಅ ಪ್ರಾಪರ್ಟಿ ಇನ್ ಮಲ್ಲೇಶ್ವರಂ ಆ್ಯಂಡ್ 50,000 ರೂಪಾಯಿಗೆ ಅವ್ರು ಪ್ರಾಪರ್ಟಿ ತೊಗೊಂಡ್ರು. ಇವತ್ತು ಆ ಪ್ರಾಪರ್ಟಿ ವಾಟ್ ಎವರ್ ಹಿ ಹ್ಯಾಸ್ ಬಾಟ್ ಫಾರ್ 50,000 ಈಸ್ ವರ್ತ್ 10 crores. ರಿಯಲ್ ಎಸ್ಟೇಟು 50,000 ಇವತ್ತು 10 ಕೋಟಿ ಆಗಿಬಿಟ್ಟಿದೆ. ಬಟ್ ವೆನ್ ಮೈ ಗ್ರ್ಯಾಂಡ್ ಫಾದರ್ ಬಾಟ್ ಇನ್ 1940, 10,000 ವಾಸ್ 50,000 ವಾಸ್ ವೆರಿ ಬಿಗ್. ಅವತ್ತಿನ 50,000 ಇವತ್ತಿನ 50,000 ಒಂದೇ ಅಲ್ಲ. ಅವತ್ತು ದೋಸೆ ನಮ್ಮ ತಾತ ಹೇಳ್ತಾರೆ, ನಾನು ಅಜ್ಜಿ ಹೋಗಿ ದೋಸೆ ತಿಂದು ಕಾಫಿ ಕುಡಿದು ಬಂದರೆ 50 ಪೈಸೆ ಆಗ್ತಾ ಇತ್ತು ಅಂತ. ಇವತ್ತು 50 ಪೈಸೆ ನೀವು ದೋಸೆ ತಿನ್ನೋದಿರಲಿ, ಆ ಸರ್ವಿಸ್ ಮಾಡೋ ಅವನು ಕೊಟ್ಟರೆ ಅವನು ಅದಕ್ಕೆ 50 ಪೈಸೆ ಸೇರಿಸಿ 1 ರೂಪಾಯಿ ವಾಪಸ್ ಕೊಡ್ತಾನೆ ನಿಮಗೇನೆ. ಸೊ ವ್ಯಾಲ್ಯೂ ಆಫ್ ಮನಿ ಕೀಪ್ಸ್ ಡಿಪ್ರಿಷಿಯೇಟಿಂಗ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಇವತ್ತಿನ 25 ಲಕ್ಷ 25 ವರ್ಷದ ನಂತರ 25 ಲಕ್ಷ ಒಂದೇ ಅಲ್ಲ. ಸೊ ಜನಕ್ಕೇನಾಗುತ್ತೆ, ನೀವು ಇವತ್ತೇನಾನ ತಿಂಗಳಿಗೆ 10,000 ಹಾಕಿದ್ರೆ 25 ವರ್ಷ ಆದಮೇಲೆ ನಿಮ್ಗೆ 25 ಲಕ್ಷ ಬರುತ್ತೆ. ಸೊ ನಮ್ಮ ತಾತ ದೋಸೆ ತಿನ್ನುವಾಗ ಇದ್ದಿದ್ದು 50 ಪೈಸೆ ಏನಿದೆ, ಇವತ್ತು ರೇಟ್ ಏನಿದೆ 50 ರೂಪಾಯಿ. ಇನ್ನು 25 ವರ್ಷ ಆದ ನಂತರ ನೀವು ದೋಸೆ 50 ರೂಪಾಯಿಗೆ ಸಿಗೋದಿಲ್ಲ. ಸೊ ವ್ಯಾಲ್ಯೂ ಆಫ್ ಮನಿ ಕೀಪ್ಸ್ ಡಿಪ್ರಿಷಿಯೇಟಿಂಗ್. ನೀವೆಲ್ಲ ಯೋಚನೆ ಮಾಡ್ಬೇಕು, ನಾನು ಬ್ಯಾಂಕ್ FDಗೆ 6% ಬರ್ತಿದೆ, 7% ಬರ್ತಿದೆ ಅಂದರೆ ಇವತ್ತು ಇನ್ಫ್ಲೇಷನ್, ಹಣದುಬ್ಬರ ಅಂತ ನಾವೇನು ಹೇಳ್ತೀವಿ, ಅದೇ 6% 7% ಇದೆ. ಕ್ಯಾರೆಟ್ 1 kg ಇವತ್ತು ನಿಮಗೆ 10 ರೂಪಾಯಿ ಇದೆ ಅಂದರೆ ನಿಮಗೆ 10 ವರ್ಷ ಆದಮೇಲೆ ಕ್ಯಾರೆಟ್ 1 kg 10 ರೂಪಾಯಿಗೆ ಸಿಗೋದಿಲ್ಲ. ಸೊ ಇನ್ಫ್ಲೇಷನ್ ಯಾವಾಗಲೂ ಇರೋದ್ರಿಂದ ಯು ಹ್ಯಾವ್ ಟು ಬೀಟ್ ಇನ್ಫ್ಲೇಷನ್, ದೆನ್ ಓನ್ಲಿ ಐ ಕ್ಯಾನ್ ಮೇಕ್ ಮನಿ. ನಾವು ಸ್ಟಾರ್ಟಿಂಗಲ್ಲೇ ಮಾತಾಡಿದ್ವಿ ಅದನ್ನು. ಸೊ ಹಾಗಾಗಿ ನಾನೇನು ಹೇಳ್ತೀನಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ಸನ್ನು ಕೂಡ ಖಂಡಿತವಾಗ್ಲೂ ಮಾಡಿ. ಯಾರಿಗೆ ಮಾರ್ಕೆಟು ಜಾಸ್ತಿ ಕ್ಲೋಸ್ ಆಗಿ ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ನಾವು ಬೇರೆ ಎಲ್ಲೋ ಕೆಲಸ ಮಾಡ್ತಿದ್ದೀವಿ, ನಮಗೆ ಟೈಮ್ ಇಲ್ಲ, ಇಂಥವ್ರು ಎಲ್ಲರೂ ಕೂಡ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ತಿಂಗಳು ಮಾಡೋದೇನೆ ಬೆಟರು. ಯಾರು ಮಾರ್ಕೆಟಲ್ಲಿ ಫುಲ್ ಎಕ್ಸ್ಪೀರಿಯನ್ಸ್ಡ್ ಇದ್ದೀರಾ, ಇನ್ವಾಲ್ವ್ಡ್ ಇದ್ದೀರಾ, ಯು ಕ್ಯಾನ್ ಇನ್ವೆಸ್ಟ್ ಲಮ್ ಸಮ್ ಆಲ್ಸೋ ಆ್ಯಂಡ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಆಲ್ಸೋ. ಬಟ್ ಒಂದು ತಮ್ ರೂಲ್ ಈ ಪ್ರೋಗ್ರಾಮಲ್ಲಿ ಎಲ್ಲರಿಗೂ ಗೋಲ್ಡನ್ ರೂಲ್ ಹೇಳ್ತಾ ಇದ್ದೀನಿ. ಏನು ಅಂದರೆ, ಯಾವಾಗ ಕ್ರೈಸಿಸಲ್ಲಿ ಮಾರ್ಕೆಟ್ ಬೀಳುತ್ತೋ ಆವಾಗ ಜಾಸ್ತಿ ಲಮ್ಸಮ್ ಆಗಿ ದುಡ್ಡು ಹಾಕಿ, ಪೀಕಲ್ಲಿ ಜಾಸ್ತಿ ದುಡ್ಡು ಹಾಕೋದಲ್ಲ. ಇವಾಗ ಕೋವಿಡ್ ಬಂತು, ಮಾರ್ಕೆಟ್ ಬಿತ್ತು. ಎಕ್ಸಿಟ್ ಪೋಲ್ಸ್ ಆದಮೇಲೆ ರಿಯಲ್ ರಿಸಲ್ಟ್ಸ್ ಬಂತು, ಮಾರ್ಕೆಟ್ ಬಿತ್ತು. ವಾರ್ ನಡೆದಾಗ ಮಾರ್ಕೆಟ್ ಬಿತ್ತು. ಇರಾನ್ ಇಸ್ರೇಲ್ ಆಯಿತು, ಮಾರ್ಕೆಟ್ ಬಿತ್ತು. ಈ ಥರ ಮಾರ್ಕೆಟ್ ಬಿದ್ದಾಗ ಆವಾಗ ಲಮ್ಸಮ್ ಹಾಕಬೇಕು. ಇದೆಲ್ಲ ನನಗೆ ಅರ್ಥ ಆಗಲ್ಲ, ಐ ಡೋಂಟ್ ನೋ ಟೈಮಿಂಗ್ ಆಫ್ ಮಾರ್ಕೆಟ್ಗೂ ಜಾಸ್ತಿ ದ ಟೈಮ್ ಯು ಸ್ಪೆಂಡ್ ಇನ್ ಮಾರ್ಕೆಟ್ ಈಸ್ ಇಂಪಾರ್ಟೆಂಟ್. ನಾನು ಇವಾಗ ಕೆಳಗಡೆ ಬಂದಾಗ ಬೈ ಮಾಡಿಬಿಡ್ತೀನಿ, ಮೇಲ್ಗಡೆ ಹೋದಾಗ ಸೆಲ್ ಮಾಡಿಬಿಡ್ತೀನಿ ಅನ್ನೋ ಬದಲು ಐ ಗಿವ್ ಮೋರ್ ಟೈಮ್ ಟು ಮೈ ಇನ್ವೆಸ್ಟ್ಮೆಂಟ್ ಟು ಗ್ರೋ ಇನ್ ಮಾರ್ಕೆಟ್. ದಟ್ ಈಸ್ ಇಂಪಾರ್ಟೆಂಟ್. ಇದನ್ನು ಎಷ್ಟು ಚೆನ್ನಾಗಿ ರಿದಮ್ ದೇಸಾಯಿ ಒಂದು ಕಡೆ ಹೇಳ್ತಾರೆ. ಈಸ್ ಒನ್ ಆಫ್ ದಿ ಮಾರ್ಗನ್ ಸ್ಟ್ಯಾನ್ಲೀಸ್ ಬಿಗ್ಗೆಸ್ಟ್ ಚೀಫ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್. ಅವ್ರು ಹೇಳ್ತಾರೆ, ಟೈಮಿಂಗೂ ಜಾಸ್ತಿ ದ ಟೈಮ್ ವಾಟ್ ಯು ಸ್ಪೆಂಟ್ ಇನ್ ಮಾರ್ಕೆಟ್ and the time what you invest more time in market, that is what makes you richer. So timing ಮಾಡಕ್ಕೆ ಹೋಗಬೇಡಿ, put more time in market ಅನ್ನೋದನ್ನು ಹೇಳ್ತಾರೆ. ಸೊ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟು ಯಾರಿಗೆ ಮಾರ್ಕೆಟಲ್ಲಿ
ಡೈಲಿ ನಾನು ಟ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರು ಮಾರ್ಕೆಟ್ ಮೇಲೆ ಹೋಗ್ಲಿ ಕೆಳಗಡೆ ಹೋಗ್ಲಿ ಅವ್ರಿಗೆ ಎವ್ರಿ ಮಂತ್ 5,000 10,000 ಎಷ್ಟು ಬೇಕಾದರೂ ತಾವು ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಸಿಪ್ ಮಾಡೋದು ಬೆಟರು. ಯಾರಿಗೆ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅವ್ರು ಲಮ್ಸಮ್ ಅಮೌಂಟನ್ನು ಮಾರ್ಕೆಟ್ ಬಿದ್ದಾಗ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಓಕೆ ಓಕೆ